ಅಲ್ಲಿ ಹೋದಾಗ ಅದೆಲ್ಲ ಬಿಟ್ಟು ನಾವು ಒಂದಷ್ಟು ಜನ ಜೊತೆ ಹೊಂದಾಣಿಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ವಿಷಯದಲ್ಲೂ ನಾವು ಒಂದು 17 ಜನ ಜೊತೆ ಹೇಗಿರೋದು ಅಂತ ಕಲಿಬೇಕು. ನಾನು ಹಾಸ್ಟೆಲ್ ಇದ್ದವನಲ್ಲ, ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ ಅದೆಲ್ಲ ಸ್ವಲ್ಪ ಅಭ್ಯಾಸ ಅನುಭವ ಇರುತ್ತೆ. ಸೊ ಆಮೇಲೆ ನಾನು ತುಂಬಾ ಟಫ್ ಮಾಡಿದೆ, ಬೋತ್ ಫಿಸಿಕಲಿ, ಮೆಂಟಲಿ, ಇಮೋಷನಲಿ. ಜಾಪನೀಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಬೇರೆ ಒಂದು ಏನೋ ಮೂರ್ತಿ ಇದ್ರೆ ಅದು ಹೊಡೆದ್ರೆ ಅದಕ್ಕೆ ಗೋಲ್ಡ್ ಹಾಕ್ತಾರೆ. ಗೋಲ್ಡ್ ಹಾಕಿ ಅದೆಷ್ಟು ಏಟ್ ಬೀಳುತ್ತೋ, ಎಷ್ಟು ಕ್ರ್ಯಾಕ್ ಆಗುತ್ತೋ ಆ ಕ್ರ್ಯಾಕ್ಸಿಗೆಲ್ಲ ಗೋಲ್ಡ್ ತುಂಬ್ತಾರೆ. ಅದು ಹೋಗ್ತಾ ಹೋಗ್ತಾ ಬರೀ ಗೋಲ್ಡೇ ಇರುತ್ತೆ. ಹಂಗೆ ಬಿಗ್ ಬಾಸ್ ಅಲ್ಲಿ ನಮ್ಗೆ ಪ್ರತಿ ವಾರ ಏಟ್ ಆಗೋದು, ಪ್ರತಿ ವಾರ ನಮ್ಗೆ ಎಲ್ಲಾ ತರ ಏಟ್ ಬೀಳೋದು. ನಾಟ್ ಜಸ್ಟ್ ಫಿಸಿಕಲಿ ಗಾಯ ಆಗೋದು, ನಾವು ರಕ್ತ ಸುರಿಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ವಲ್ಲ, ಅದು ಬಿಟ್ಟು ನಮ್ಗೆ ಪ್ರತಿ ವಾರ ಸೋಲ್ತಾ ಇದ್ವಿ, ಗೆಲ್ತಾ ಇದ್ವಿ, ಅದನ್ನ ಹೇಗ್ ನಾವು ಕೋಪ್ ಮಾಡೋದು ಎಲ್ಲ ಕಲ್ತಿದೀವಿ. ಅಂಡ್ ಇದನ್ನ ನಾನು ನಾಟ್ ಜಸ್ಟ್ ಕರಿಯರ್ ವೈಸಲ್ಲಿ ಆಸ್ ಅನ್ ಆಕ್ಟರ್ ಅಂತ ಅಲ್ಲ,